ಕರ್ನಾಟಕ ರಾಜ್ಯದಲ್ಲಿ ಬಿ ಡಿ ಹಿರೇಮಠ ಖ್ಯಾತ ವಕೀಲರ ಹೆಸರು ಕೇಳಿರ್ಬೇಕ್ರಲ್ಲ. ಧಾರವಾಡಕ್ಕೆ ಹೈಕೋರ್ಟ್ ತಂದವ್ರು. ಭಾಳ ಒಳ್ಳೆಯ ವ್ಯಕ್ತಿ. ಹೋರಾಟದ ಮುಖಾಂತರ ಇಷ್ಟುದ್ದ ಗಡ್ಡ ಬಿಟ್ಟು ಎಷ್ಟೋ ಹೋರಾಟ ಮಾಡಿ ಕರ್ನಾಟಕಕ್ಕೆ ಮಾತ್ರ ಉತ್ತರ ಕರ್ನಾಟಕಕ್ಕೆ ಒಂದು ಹೈಕೋರ್ಟ್ ತಂದಂಥ ಬಿ ಡಿ ಹಿರೇಮಠ ಅವ್ರಿಗೆ ಏನು ಮಾಡಕ್ಕೆ ಹೊಂಟಾರ ಗೊತ್ತೈತೇನ್ರಿ? ಕರ್ನಾಟಕ ರಾಜ್ಯದಲ್ಲಿ ಬೇಡ ಜಂಗಮ ಜನ ಬಹಳ ಕಡು ಬಡತನದಿಂದ ಬಂದವರು, ಬೇಡಿ ತಿನ್ನವರು, ಮನೆ ಮನೆಗೆ ಹೋಗಿ ಜಂಗಮದ ಕೆಲಸ ಮಾಡುವವರು, ಅವರಿಗೆ ಮೀಸಲಾತಿ ಕೊಡಬೇಕು ಅಂಥೇಳಿ ಹೋರಾಟದ ಮುಖಾಂತರ ಇವತ್ತು ಬುತ್ತಿ ಗಂಟ ಕಟ್ಕೊಂಡು ಪಾತ್ರೆ ಪಗಡೆ ತಗೊಂಡು ವಿಧಾನಸೌಧದ ಮುಂದೆ ಕೂತಾರ. ಸಾವಿರಾರು ಜನ ಒಂದು ಕೂಗಿಗೆ ಬಂದಾರ. ಇನ್ನದೇನು ಲಕ್ಷಾಂತರ ಜನ ಆಗ್ತಾರೋ ಗೊತ್ತಿಲ್ಲ. ಯಾಕಂದರೆ ಬಿ ಡಿ ಹಿರೇಮಠ ಮನಸ್ಸು ಪಟ್ರ ಕರ್ನಾಟಕ ರಾಜ್ಯದಾಗ ಗುಡುಗಿದ್ರ ಈ ವಕೀಲ ಸಾಮಾನ್ಯ ವ್ಯಕ್ತಿ ಅಲ್ಲ, ತನ್ನ ಹಠ ಮಾತ್ರ ಬಿಡವಲ್ಲ. ತಾ ಹಠ ಮಾಡಿದ್ದನ ಆಗಲೇಬೇಕಂತ ಅಂತೇಳಿ ಇವತ್ತು ಸ್ಪಷ್ಟ ಉದಾಹರಣೆ. ಉತ್ತರ ಕರ್ನಾಟಕದ ಜನತೆ ಬೆಂಗಳೂರಿಗೆ ಹೋಗೋದನ್ನು ತಪ್ಪಿಸಿ ಕರ್ನಾಟಕದಲ್ಲೇ ಹೈಕೋರ್ಟನ್ನು ಸ್ಥಾಪನೆ ಮಾಡಿದಂಥ ಒಬ್ಬ ಧೀಮಂತ ವ್ಯಕ್ತಿ ಬೇಡ ಜಂಗಮ ಮೀಸಲಾತಿ ಸಲುವಾಗಿ ಹೋರಾಟ ಮಾಡಕತ್ತಾರ. ಇದಕ್ಕೆ ಕೋಟಾ ಶ್ರೀನಿವಾಸ ಮಂತ್ರಿ ನೋಡ್ರಿ, ಸಮಾಜ ಕಲ್ಯಾಣ ಮಂತ್ರಿ ಆದೇಶ ಆಗೈತಿ, ಇದನ್ನು ಕೆಲವೇ ದಿನಗಳಲ್ಲಿ ಮಾಡಲಾಗುವುದು ಮೀಸಲಾತಿ ಅಂತೇಳಿ ಹೋದವರು ನಾಪತ್ತೆಯಾದರು. ಆದರೂ ಸಹಿತ ಇನ್ನೂವರೆಗೆ ಗೆಜೆಟ್ ಆಗಿಲ್ಲ, ನೋಟಿಫಿಕೇಶನ್ ಆಗಿಲ್ಲ. ಸರ್ಕಾರ ಕಣ್ಣು ಮುಚ್ಚಿ ಕುಳಿತೈತೋ ಗೊತ್ತಿಲ್ಲ. ಇವರು ತಮ್ಮ ಇವರ ಹಕ್ಕುಗಳನ್ನು ಮೊಟಕುಗೊಳಿಸಲಿಕ್ಕೆ ಅನೇಕ ಪ್ರಹಾರ ಮಾಡಿದರೂ ಸಹಿತ ಈ ಬಡಬೇಡ ಜಂಗಮ ಜನ ಹೋಗಿ ಇವತ್ತು ವಿಧಾನಸೌಧ ಮುಂದೆ ಕೂತಾರ. ಸರ್ಕಾರ ಇವರ ಗಮನವನ್ನು ಹರಿಸಬೇಕಲ್ರಿ. ಅದರ ಸಲುವಾಗಿ ತಿಕೋಟಾದ ಸಾಲಿಮಠ ಅವರು ನೇರವಾಗಿ ನಮಗೆ ನಮ್ಮ ಬೇಡ ಜಂಗಮದ ಸುದ್ದಿ ಮಾಡ್ರಿ ಕಾಕ, ನಾವು ಭಾಳ ಬಡತನದಿಂದ ಬಂದವರು, ಮನೆ ಮನೆಗೆ ಹೋಗಿ ಬೇಡಿ ಜಂಗಮದ ಕೆಲಸ ಮಾಡುವವರು ಅಂತ ನಮಗೆ ಹೇಳಿದಾಗ ಈ ನಿಜವಾದ ಈ ಬೇಡ ಜಂಗಮರಿಗೆ ಸರ್ಕಾರ ಮೀಸಲಾತಿ ಕೊಡಬೇಕು ಕೊಡಬಾರ್ದು? ಕೊಡಬೇಕನ್ನೋರು ನಮ್ಮ ಅನಿಸಿಕೆಗಳನ್ನ ನಿಮ್ಮ ಹಂಚಿಕೆ ಕೊಡ್ರಿ ನಮ್ಮ ಜೊತೆ. ನಂಬರ್ 1 ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಬೇಡ ಜಂಗಮದ ಹೋರಾಟ ವಿಧಾನಸೌಧದಲ್ಲಿ ಏನೀಗ ನಿಂತಾರ, ಇದು ರಾಜ್ಯಾದ್ಯಂತ ತೀವ್ರ ಸ್ವರೂಪ ಪಡೆಯೋದರಲ್ಲಿ ಸಂಭವವಿಲ್ಲ. ಅನೇಕ ಬೇಡ ಜಂಗಮ ಮಠಾಧೀಶರು ಸಹಿತ ಇನ್ನಲ್ಲಿ ಕ್ಯಾಮಿ ಹಾಕೊಂಡು ಇನ್ನು ಕುಂತಾರ. ಇನ್ನು ವಿಧಾನಸಭಾ ನಡಗತೈತಿ. ಸಾಲಿಮಠ ಹೇಳಿದ್ದು ಮಾತ್ರ ರಾಜ್ಯಾದ್ಯಂತ ಗುಡುಗತೈತಿ. ಅದೇ ಇವತ್ತಿನ ವಿಶೇಷ ಸ್ಟೋರಿ. ಬೇಡ ಜಂಗಮರಿಗೆ ಮೀಸಲಾತಿ ಸರ್ಕಾರ ಕೊಡುತ್ತೋ ಇಲ್ಲೋ ಅನ್ನೋದು ಸ್ಪಷ್ಟಪಡಿಸೋರು ಯಾರು? ನಂಬರ್ 1 ಚಾನಲ್ ಯಾವಾಗಲೂ ನೋಡ್ತಾ ಇರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನ್ರಿಪ್ಪ. ನಮಸ್ಕಾರ. ಮರಣೀಕರಣ ಸರ್, ಬೇಡ ಜಂಗಮರು ಹೈಕೋರ್ಟ್ ಬೇಡಿ ಮಟ್ಟ ಅಂದ್ರೆ ಕಿವಿಯ ಹೂ ಒಟ್ಕೊಂಡ್ಬಿಟ್ರ ಅಂತ ಇಲ್ಲ. ಈಗ ಕಿವಿಗೆಲ್ಲ ಕೊಳ್ಳಿಗಿಡೋನಲ್ಲ, ನಾಚಿ ಕೊಳ್ಳಿಗಿಡ ಬೇಕಾದಾಗಲು ಏನು ಭಾಳ ಅಂದ್ರೆ ಏನೋ ಇವರು ಇದ್ದದ್ದು ಕೇಸ್ ಹಾಕಾರ. ನಾನೇನು ಹೇಳಬಿಡ್ತೇನೆ, ಇವ್ರು ಭಾಳ ಅಂದ್ರೆ ಪಾಪ ಅವರು ಕಾನೂನು ಮಾಡ್ಕೊಳ್ಳೋರು. ಯಾವನ ಕಡ್ದೆ ಅಂದ್ರೆ ಅವರು ಕೇಸ್ ಹಾಕ್ಬೇಕು, ಕೋರ್ಟೇ ನಡಿಬೇಕು, ಆಮೇಲೆ ಶಿಕ್ಷೆ ಆಗ್ಬೇಕು. ಕಡ್ದರಿಗೆ ಡೆತ್ ಸೆಂಟೆನ್ಸ್ ಅಂತ ನನಗೂ ಗೊತ್ತೈತಿ. ಸಾಯದ ಹತ್ರ ಖಾಯಮ ಅಂತ ಅನ್ಯಾಯ ಮಾಡೋ ಸುಳ್ಳು ಹೀಗಾಗಿ ನಕ್ಸಲೈಟ್ ಹುಟ್ಟೋದು ಹೀಗೆ ಉಗ್ರವಾದಿಗಳು ಆಗಕ್ಕೆ ಕಾರಣ ಅಂದ್ರೆ ಇಂಥ ಅಧಿಕಾರಿಗಳಿಂದನೇ ನಡೆದು ಈಗೆಲ್ಲ ಹಿಂದೂ ಮುಸ್ಲಿಂ ಅವರು ಇವರು ಯಾರು ಇಲ್ಲ, ಪಾಪ ಅವರು ಇಲ್ಲ, ಸೌಮ್ಯರು. ಈ ದುಷ್ಕೃತ್ಯಗಳು ಕೆಲವು ಅಧಿಕಾರಿಗಳು ದುಷ್ಕೃತ್ಯಗಳು ರಾಜಕಾರಣಿಗಳಿಂದ ಮಾಡೋದು. ಹಲೋ, ನಮಸ್ಕಾರ. ಎಲ್ಲ ನನ್ನ ಆತ್ಮೀಯ ಬೇಡ ಜಂಗಮ ಬಂಧುಗಳಿಗೆ ನಾನು ಸುಜಾತ ಮಾಡುವ ವಂದನೆಗಳು. ಈಗ ನಾನು ಈ ಮೂಲಕ ತಮಗೆ ಒಂದು ವಿಷಯವನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಮೊನ್ನೆ ಎಲ್ಲರೂ ಕೂಡ 30ನೇ ತಾರೀಕು ನಮ್ಮ ಪ್ರತಿಭಟನೆಗೆ ಎಲ್ಲರೂ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ನಮಗೆ ಅತ್ಯಂತ ಯಶಸ್ವಿಗೊಳಿಸಿದ್ದೀರಾ. ಆದ್ದರಿಂದ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತಾ, ಮತ್ತೆ ನಾನು ಈ ಮೂಲಕ ಏನು ಹೇಳ್ತೀನಿ, ಅವತ್ತು ನಡೆದಿದ್ದೇನು, ಅವತ್ತು ಸ್ಟೇಜ್ ಮೇಲೆ ಬಂದು ನಮ್ಮ ಬಿ ಡಿ ಹಿರೇಮಠ ಸರ್ ಮತ್ತು ಮಠಾಧೀಶ್ವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಂಡಾಗ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಕೋಟಾ ಶ್ರೀನಿವಾಸ ಪೂಜಾರಿಯವರು ಅವರ ಎಲ್ಲರ ಮುಂದೆ ಪ್ರಮಾಣೀಕರಿಸಿ, ನಾನು ನಿಮ್ಮ ಒಂದು ಸಮುದಾಯಕ್ಕೆ ಸರಳವಾಗಿ ಜಾತಿ ಪ್ರಮಾಣ ಪತ್ರ ನೀಡೋ ಥರ ನಾನು ಒಂದು ಆದೇಶವನ್ನು ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿ ಹೋಗಿದ್ರು. ಆದರೆ ಮೊನ್ನೆ ಈ ಬೆಳವಣಿಗೆ ಇಲ್ಲಿ ಕಲ್ಯಾಣ ಸಮಿತಿ ಅಂತ ಏನಿದೆಯಲ್ಲ, ಅವರು ಎಲ್ಲ
ಮಾಡಲಿಕ್ಕೆ ರೆಡಿಯಾಗಿದ್ರು. ಅಷ್ಟೊತ್ತಿಗೆ ಈ ಕಲ್ಯಾಣ ಸಮಿತಿಯ 20 ಜನಗಳ ಒಂದು ಸಮಿತಿ ಏನಿದೆ ಅದು ಆಕ್ಚುಲಿ ಇಲ್ಲೀಗಲ್, ಅದನ್ನ ಮಾಡಂಗಿಲ್ಲ. ಆದ್ರೂ ಕೂಡ ಆ ಸಮಿತಿಯವರ ಒತ್ತಡದಿಂದನೋ ಅಥವಾ ಯಾವ ರಾಜಕೀಯ ಷಡ್ಯಂತ್ರದಿಂದನೋ ನಮಗೆ ಆಗಿರ್ತಕ್ಕಂಥ ಸುತ್ತೋಲೆಗಳನ್ನ ಅವರು ಬಿ ಡಿ ಹಿರೇಮಠ್ ಸರ್ ಏನು ಡ್ರಾಫ್ಟ್ ಮಾಡಿದ್ರಲ್ಲ ಆ ಸುತ್ತೋಲೆ ಬಿಟ್ಟು ಒಂದು ಹಳೆಯ ಸುತ್ತೋಲೆಯನ್ನ ಆಧರಿಸಿ ಪುನಃ ಅದೇ ಸುತ್ತೋಲೆಯನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಎಲ್ಲಾ ಅವರು ಕೊಟ್ಟಿರ್ತಕ್ಕಂತಹ ಸುತ್ತೋಲೆ ಸರಿಯಾಗಿ ನಮ್ಮ ಸಮಂಜಸವಿಲ್ಲ. ನಮ್ಮ ಬೇಡ ಜಂಗಮ ಬಂಧುಗಳಿಗೆ ಇದು ಕಬ್ಬಿಣದ ಕಡಲೆಯಾಗಿದೆ. ಆದ್ದರಿಂದ ನಾವು ಒಂದು ಒಳ್ಳೆ ಸುತ್ತೋಲೆಯನ್ನ ಕೇಳ್ತಾ ಇದ್ದೀವಿ. ಇದ್ರ ವಿರುದ್ಧ ಮತ್ತೆ ಪ್ರತಿಭಟನೆ ಹಮ್ಮಿಕೋಬೇಕು ಅಂತ 6ನೇ ಪ್ರತಿಭಟನೆ ಹಮ್ಮಿಕೋಬೇಕು ಅಂತ ಇದ್ದೀವಿ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲರೂ ಮತ್ತೆ ನಾಳೆ ಸೋಮವಾರ ಬಂದು ಎಲ್ಲರೂ ಪ್ರತಿಭಟನೆ ಮಾಡೋಣ. ಮತ್ತೆ ಇನ್ನೂ ಒಂದು ಇದೀಗ ಬಂದ ಸುದ್ದಿ ಏನಂದ್ರೆ ಮತ್ತೆ 6/7/2022 ಮತ್ತೆ ಕಲ್ಯಾಣ ಸಮಿತಿಯವರು ಇನ್ನೊಂದು ನಮ್ಮ ವಿರುದ್ಧವಾಗಿ ಸದನ ಸಮಿತಿಯವರು ನಮ್ಮ ವಿರುದ್ಧವಾಗಿ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಅದು ಕಾನೂನು ಬಾಹಿರವಾಗಿದೆ, ಆದ್ರೂ ಕೂಡ ಅವರು ಅದನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ತಾವೆಲ್ಲರೂ ಕೂಡ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನಮಗೆ ನೀವು ಮತ್ತು ನಮ್ಮ ಬಿ ಡಿ ಹಿರೇಮಠ ಅವ್ರನ್ನ ಕೈಯನ್ನ ಬಲಪಡಿಸಬೇಕು, ನಮ್ಮೆಲ್ಲರಿಗೂ ಕೂಡ ನೀವು ಸಹಕಾರ ನೀಡಬೇಕು ಅಂತ ಮಗದೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಮತ್ತೆ ಬೆಂಗಳೂರಿನಲ್ಲಿರ್ತಕ್ಕಂಥ ITBT ಕಂಪನಿಯವರಾಗಿರ್ಬೋದು, ಮತ್ತೆ ರಾಜ್ಯದ ಮೂಲೆಯಿಂದ ಬರ್ತಕ್ಕಂಥ ಸ್ತ್ರೀಯರು ಕೂಡ, ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಬರಬೇಕು. ಎಲ್ಲರೂ ರೊಟ್ಟಿ ಬುತ್ತಿ ಎಲ್ಲ ಕಟ್ಕೊಂಡು ಬರ್ರಿ, ಎಲ್ಲ ಅದೇನಾಗುತ್ತೆ ನೋಡೇ ಬಿಡೋಣ. ಅದಕ್ಕೋಸ್ಕರ ನಾವೆಲ್ಲ ಸನ್ನದ್ಧರಾಗಿ ಇನ್ನೊಂದು ಯುದ್ಧ ಸಾರೇ ಬಿಡೋಣ. ಎಲ್ಲರೂ ಬರಬೇಕು, ಬೆಂಗಳೂರಿನಲ್ಲಿರೋರು ಎಲ್ಲರೂ ಬರಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬೇಡ ಜಂಗಮ.